8ನೇ ತರಗತಿಯ ನಮಸ್ತೆ. ಎಲ್ಲರಿಗೂ ಶುಭ ಮಧ್ಯಾಹ್ನ. ಇವತ್ತು ತೂಗಿ ತೂಗಿ ಮರಗಳೇ 8ನೇ ತರಗತಿಯ ಪದ್ಯ ಭಾಗದ ಮೊದಲನೇ ಹಾಡು. ಮೊದಲನೇ ಪದ್ಯ ತೂಗಿ ತೂಗಿ ಮರಗಳೇ. ಈ ಪದ್ಯದ ಪ್ರಶ್ನೆ ಉತ್ತರಗಳನ್ನು ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುದ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಬೇಕು. ಇಲ್ಲಿ ನೋಡ್ರಿ, ಒಂದನೇದು ಓಲೆ ಪದದ ಸಮಾನಾರ್ಥಕ ರೂಪ. ಓಲೆ, ಒಲೆ ಅಲ್ಲ, ಕಿವಿಯೋಲೆ, ಪೇಪರು. ಓಲೆ ಪದದ ಸಮಾನಾರ್ಥಕ. ಒಲೆ ಅಂದ್ರೆ ಮೊದಲಿನ ಕಾಲದಲ್ಲಿ ಉಪಯೋಗಿಸ್ತಿದ್ದ ಒಲೆ ರೀ, ಅಡಿಗೆ ಮಾಡ್ಲಿಕ್ಕೆ ಉಪಯೋಗಿಸುವಂತ ಒಲೆ. ಓಲೆ ಅಂತಂದ್ರೆ ಕಿವಿಯಲ್ಲಿ ಹಾಕುವಂತ ಕಿವಿಯೋಲೆ. ಓಲೆ ಅಂತಂದ್ರೆ ಇಲ್ಲಿ ಏನಾಗತ್ತೆ ರೀ, ಪತ್ರ ಆಗತ್ತೆ, ಪೇಪರ್ ಆಗಲ್ಲ. ಒಲೆನೂ ಅಲ್ಲ, ಕಿವಿ ಓಲೆನೂ ಅಲ್ಲ, ಪೇಪರು ಅಲ್ಲ, ಇದು ಪತ್ರ. ಆಮೇಲೆ ನೆಕ್ಸ್ಟ್, ಕೆಳಗಿನ ಪದಗಳಲ್ಲಿ ಬಹುವಚನ ಪದ. ಹಣ್ಣು, ಹೂವು, ಮರಗಳು, ತ್ಯಾಗ. ಬಹುವಚನ ಅಂದ್ರೆ ಬಹಳಷ್ಟು ಎಲ್ಲಿದಾವ್ರಿ, ಗಳು ಅನ್ನೋ ಪದ ಹಚ್ಚಿದ್ರೆ ಅದು ಬಹುವಚನ ಆಗತ್ತೆ. ಏಕವಚನ ಅಂತಂದ್ರೆ ಒಂದೇ ಇರುವುದು. ಬಹುವಚನ ಅಂದ್ರೆ ಎರಡು, ಬಹಳಷ್ಟು ಇರುವುದು. ಇಲ್ಲಿ ಗಳು ಅನ್ನೋ ಪದ ಇರುವುದು ಮರಗಳು. ಹೀಗಾಗಿ ಉತ್ತರ ಸಿ ಆಗತ್ತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಅಹಿಂಸೆ ಪದದ ವಿರುದ್ಧಾರ್ಥಕ ಪದ ಅಹಿಂದ್, ಪ್ರತಿಹಿಂಸೆ, ಹಿಂಸೆ, ಅಹಿಂಸ. ಅಹಿಂಸೆ ಅಂತಂದ್ರೆ ಏನ್ರಿ, ಹಿಂಸೆ ಮಾಡದಿರುವುದು. ಹಿಂಸೆ ಅದರ ವಿರುದ್ಧಾರ್ಥಕ ಆಗತ್ತೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಆಕಾಶ ಪದದ ತದ್ಭವ ರೂಪ. ತತ್ಸಮ ತದ್ಭವ ತುಂಬಾ ಇಂಪಾರ್ಟೆಂಟು. 1 ಮಾರ್ಕ್ಸ್ ಪಕ್ಕ ಬೀಳುತ್ತೀರಿ, ಯಾವಾಗ್ಲೂ ನೋಡ್ಕೊಂಡು ಇಟ್ಕೋಬೇಕು. ಆಕಾಶ ಪದದ ತದ್ಭವ ರೂಪ ಆಗಸ. ಆಗಸ ತತ್ಸಮ ಆದ್ರೆ ಆಕಾಶ ತದ್ಭವ ಆಗತ್ತೆ. ಆಕಾಶ ತತ್ಸಮ ಆದ್ರೆ ಆಕಾಶ ತದ್ಭವ ಆದ್ರೆ ಆಗಸ ತತ್ಸಮ ಆಗತ್ತೆ. ಆಕಾಶ ತತ್ಸಮ, ಆಗಸ ತತ್ಸಮ, ಆಕಾಶ ತದ್ಭವ. ಸೊ ನೆಕ್ಸ್ಟ್ ನೋಡ್ರಿ, ಈಗ ತಮ ಪದ ಸಮಾನಾರ್ಥಕ. ತಮ ಅಂತಂದ್ರೆ ಇಲ್ಲಿ ಕತ್ತಲು ಅನ್ನೋ ಅರ್ಥ ಬರುತ್ತೆ, ಸಮಾನಾರ್ಥಕ ಪದ. ಈಗ ಪ್ರಶ್ನೆಗಳನ್ನ ನೋಡೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ. ಕವಿ ಯಾವುದನ್ನು ಇಳೆ ಅಂದ್ರೆ ಭೂಮಿಗೆ ಇಳಿದ ವರಗಳೆಂದು ಕರೆದಿದ್ದಾರೆ? ನೋಡ್ರಿ, ಪ್ರಶ್ನೆ ಏನ್ರಿ, ಕವಿ ಯಾವುದನ್ನ ಭೂಮಿಗೆ ಇಳಿದ ವರಗಳೆಂದು ಕರೆದಿದ್ದಾರೆ? ಉತ್ತರ, ಕವಿ ಮರಗಳನ್ನು ಇಳೆಗೆ ಇಳಿದ ವರಗಳೆಂದು. ಮರಗಳನ್ನ ನಾವು ಇಲ್ಲಿ ಏನಂತೀವ್ರಿ, ಭೂಮಿಗೆ ಇಳಿದ ವರಗಳಂತ ಹೇಳಿ ಇಲ್ಲಿ ಕರೆದಿದ್ದಾರ್ರಿ. ಆಮೇಲೆ ನೆಕ್ಸ್ಟ್ 7ನೇ ಪ್ರಶ್ನೆ, ಕವಿಯ ಪ್ರಕಾರ ಸ್ವರಗಳು ಎಲ್ಲಿ ಮೂಡಿ ಬಂದಿವೆ? ಸ್ವರಗಳು, ಕವಿಯ ಪ್ರಕಾರ ಸ್ವರಗಳು ನೆಲದ ಮೇಲೆ ಮೂಡಿ ಬಂದಿವೆ. ಸೊ 8ನೇ ಪ್ರಶ್ನೆ, ಕವಿ ಮರಗಳಿಗೆ ಎಂತಹ ಮನಸ್ಸಿದೆ ಎಂದಿದ್ದಾರೆ? ಕವಿ ಮರಗಳಿಗೆ ಋಷಿ ಸಮಾನ ಮನಸ್ಸಿದೆ ಎಂದಿದ್ದಾರೆ. ನೋಡ್ರಿ, ಹಣ್ಣು ಕೊಟ್ಟಾಗ ನಾವೇನ್ ಮಾಡ್ತೀವಿ, ಅದು ಹಣ್ಣು ಕೊಡ್ತಾ ಇದ್ರು ಕೂಡ ನಾವು ಅದಕ್ಕೆ ಕಲ್ಲು ಹೊಡಿತೀವಿ. ಅದಕ್ಕಾಗಿ ಇಲ್ಲಿ ಈ ಪದ್ಯದಲ್ಲಿ ಏನ್ ಹೇಳಿದಾರ್ರಿ, ಮರಗಳಿಗೆ ಋಷಿ ಸಮಾನ ಮನಸ್ಸಿದೆ ಎಂದಿದ್ದಾರೆ. ನೆಕ್ಸ್ಟ್ ನೋಡ್ರಿ, 9ನೇದು, ಕವಿಯ ಪ್ರಕಾರ ಮರಗಳು ಯಾರಿಗೆ ನೆಲೆ ನೀಡಿವೆ? ಕವಿಯ ಪ್ರಕಾರ ಮರಗಳು ಯಾರಿಗೆ ನೆಲೆ ನೀಡಿವೆ? ಕವಿಯ ಪ್ರಕಾರ ಮರಗಳು ಹಕ್ಕಿಗಳ ಹಿಂಡುಗಳಿಗೆ ನೆಲೆ ನೀಡಿವೆ. ಬಹಳಷ್ಟು ಪಕ್ಷಿ ಗಿಡಗಳ್ದಾಗ ಕುಂದಿರ್ತಾವಿಲ್ರಿ, ಈವ್ನಿಂಗ್ ಆದ ಅಂತಂದ್ರೆ ಚಿಲ್ಪಿಲ್ ಎಲ್ಲ ಎಷ್ಟೋ ದೂರದಲ್ಲಿ ಆಹಾರ ಹುಡುಕ್ಲಿಕ್ಕೆ ಹೋಗಿರ್ತಾವ. ಎಲ್ಲ ಕುಡ್ಕೊಂಡ್ ಬಂದು ಮತ್ತೆ ಆ ಮರದಲ್ಲೇ ತನ್ನ ಗೂಡಿನಲ್ಲೇ ಸೇರ್ಕೊಳ್ತಾವ್ರಿ. ಈವ್ನಿಂಗ್ ಆಗಿ ನೋಡ್ರಿ, ಒಂದು ಆಲದ ಮೇರೆನೋ ದೊಡ್ಡದ ಒಂದು ಮರದ ಕೆಳಗೆ ಈವ್ನಿಂಗ್ ಹೋಗಿ ನಿಂತ್ಕೊಂಡ್ರಿ, ಪಕ್ಷಿಗಳು ಅವು ನಾವಿಲ್ಲೆಲ್ಲ ಬಾಳ ಜನ ನಮ್ಮಲ್ಲಿ ಫಂಕ್ಷನ್ಗಳು ಆದಾಗ ಹೆಂಗ್ ಬಾಳ ಜನ ಕುಡ್ಕೊಂಡ್ ಮಾತಾಡ್ತಿರ್ತಾರಲ್ರಿ, ಆ ರೀತಿ ಸೌಂಡ್ ಬರ್ತಿರತ್ತೀರಿ ಎಲ್ಲರೇ ಗಿಡಗಳ ಕೆಳಗೆ. ಆ ಮರಗಳು ಹಕ್ಕಿಗಳ ಹಿಂಡುಗಳಿಗೆ ನೆಲೆ ನೀಡಿದೆ ಅಂತ ಹೇಳ್ತಾರ್ರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಕವಿಯ ಪ್ರಕಾರ ಮರಗಳು ಹಕ್ಕಿಗಳ ಹಿಂಡುಗೆ ನೆಲೆ ನೀಡಿದೆ. ನೆಕ್ಸ್ಟ್ ಕ್ವಶನು,
ಮರಗಳು ಔದಾರ್ಯ ರೂಪದಲ್ಲಿ ನಮಗೇನು ನೀಡುತ್ತವೆ? ಪ್ರಶ್ನೆ: ಮರಗಳು ಔದಾರ್ಯ ರೂಪದಲ್ಲಿ ನಮಗೇನು ನೀಡುತ್ತವೆ? ಮ್, ಇಲ್ಲಿ ಉತ್ತರ: ಮರಗಳು ಔದಾರ್ಯ ರೂಪದಲ್ಲಿ ಹಣ್ಣು ಹೂಗಳನ್ನು ನೀಡುತ್ತವೆ. 10ನೇ ಪ್ರಶ್ನೆಗೆ ಉತ್ತರ: ಮರದ ಮರಗಳು ಔದಾರ್ಯ ರೂಪದಲ್ಲಿ ನಮಗೆ ಹೂ ಹಣ್ಣುಗಳನ್ನ ನೀಡುತ್ತವೆ. ಸೊ ನೆಕ್ಸ್ಟ್, ಕವಿಯ ಪ್ರಕಾರ ಮರಗಳು ಯಾವ ಮೌಲ್ಯಗಳನ್ನ ಸಂಕೇತಿಸುತ್ತವೆ? ಕವಿಯ ಪ್ರಕಾರ ಮರಗಳು ಯಾವ ಮೌಲ್ಯಗಳನ್ನು ಸಂಕೇತಿಸುತ್ತವೆ? ಕವಿಯ ಪ್ರಕಾರ ಮರಗಳು ತ್ಯಾಗ, ಸತ್ಯ, ಅಹಿಂಸೆ ಮೌಲ್ಯಗಳನ್ನ ಸಂಕೇತಿಸುತ್ತವೆ. ತ್ಯಾಗ ಅಂತಂದ್ರೆ ಅವು ಮರ ಬೆಳೆದಂತ ಹಣ್ಣನ್ನು ತಿಂತಾವೇನ್ರಿ? ಇಲ್ಲ, ತಿನ್ಲಿಕ್ ಬರಲ್ಲ. ತ್ಯಾಗರೆದು. ಸತ್ಯ ನೋಡ್ರಿ, ಅತ್ಯಂತ ಪ್ರಾಮಾಣಿಕವಾಗಿ ಬದುಕ್ತಿರ್ತಾವ್ರಿ. ಮತ್ತೆ ಯಾರಾದ್ರೂ ಕಲ್ಲು ಹೊಡೆದ್ರೆ ಆ ಗಿಡನು ಎದ್ದು ಯಾರಿಗೆ ಕಲ್ಲು ಹೊಡೆದನ್ನ ಕೇಳಿರಿನ? ಆ ಸೊ ಹಾಗೆ ಕವಿಯ ಪ್ರಕಾರ ಮರಗಳು ತ್ಯಾಗ, ಸತ್ಯ, ಅಹಿಂಸೆಯ ಮೌಲ್ಯಗಳನ್ನ ನಮಗೆ ಸಾರಿ ಸಾರಿ ಹೇಳ್ತಿರ್ತಾವ್ರಿ. ಅದಕ್ಕೆ ಮರಗಳನ್ನ ನೆಡಬೇಕು. ಈ ಕೆಳಗಿನ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ಮರಗಳು ಪ್ರಕೃತಿ ಬರೆದ ಓಲೆ. ಮರಗಳು ಪ್ರಕೃತಿ ಬರೆದ ಒಂದು ಪತ್ರ, ಕರೆ ಓಲೆ, ಕರ ಓಲೆ. ಕಿವಿ ಓಲೆ ಅಂತಂದ್ರೆ ಕಿವಿಗೆ ಹಾಕೋದ್ರಿ. ಕರ ಓಲೆ ಅಂತಂದ್ರ ಕರಿಯಾಕ ಪತ್ರ ಬರೆಯೋದ್ರಿ. ಕರ ಓಲೆ. ಅದಕ್ಕೆ ಇಲ್ಲೇನ್ ಹೇಳಿದಾರ್ರಿ? ಪ್ರಕೃತಿ ಬರೆದ ಓಲೆ ಎಂಬುದನ್ನ ಕವಿ ಹೇಗೆ ವರ್ಣಿಸಿದ್ದಾರೆ ಅಂತ ಕೇಳ್ತಾರ್ರಿ. ಇಲ್ಲಿ ನೋಡ್ರಿ, ಮರಗಳು ಮಾತನಾಡದೆ ದುಡಿಯುತ್ತವೆ. ಅವು ಸೋತು ಬಂದ ಹಕ್ಕಿ ಹಿಂಡುಗಳಿಗೆ ಪ್ರೀತಿಯ ಕರಗಳನ್ನು ಚಾಚಿ ಆಶ್ರಯ ನೀಡುತ್ತವೆ. ಎಷ್ಟ್ ಚಂದ ವರ್ಣನೆ ಮಾಡ್ಯಾರ ನೋಡ್ರಿ. ಆಮೇಲೆ ತನ್ನ ಹಸಿರಿನಿಂದ ಇಡೀ ಜೀವ ಸಂಕುಲಕ್ಕೆ ಜೀವರಸವನ್ನು ನೀಡುತ್ತಿರುವ ಕಾಲುವೆಗಳಾಗಿವೆ. ನಿಷ್ಕಲ್ಮಶ ನಿಷ್ಕಲ್ಮಶ ಪ್ರೀತಿ ಎಂಬ ನೀತಿಯ ಹಾಡನ್ನು ಹಾಡುತ್ತಿರುವ ಮರಗಳು ಪ್ರಕೃತಿ ಬರೆದ ಓಲೆ ಅಂತ ಕವಿ ಬಹಳ ಚಂದ ಕವಿ ವರ್ಣನೆ ಮಾಡಿದಾರ್ರಿ. ಅತಿ ಸುಂದರವಾಗಿ ನೋಡ್ರಿ. ಸೋತ ಬಂದ ಹಕ್ಕಿಗಳ ಹಿಂಡುಗೆ ನೋಡ್ರಿ, ಮರಗಳು ಮಾತಾಡಂಗಿಲ್ಲ ಅಂತ್ರಿ. ನಾನು ಅದ್ನ ಮಾಡೇನಿ, ಇದನ್ ಮಾಡೇನಿ, ಇಷ್ಟ ಮಾಡೇನಿ, ಇಷ್ಟ ಆಕ್ಸಿಜನ್ ಕೊಟ್ಟೇನಿ, ನಿಮಗ ಮಣ್ಣು ಸವಕಳಿ ಆಗ್ಲಂಗ ನೋಡತ್ತೀನಿ, ಅದನ್ನು ಇದನ್ನಂತ ಎಂದಾದ್ರೂ ಹೇಳೇವೇನ್ರಿ? ಮನುಷ್ಯ ನೋಡ್ರಿ, ಏನಾದ್ರು ₹1 ಕೊಟ್ಟಿದ್ರ ಊರಿಗೆಲ್ಲ ಡಂಗರ ಬಡ್ದ್ ಬರ್ತಾನ್ರಿ. ಆದ್ರೆ ಮರಗಳ ಹಂಗಿಲ್ಲ, ಮಾತಾಡ್ಲಾರ್ದೇನೆ ಕೆಲಸ ಮಾಡ್ತಿರ್ತಾವ. ಅವು ಸೋತ ಬಂದ ಹಕ್ಕಿಗಳಿಗೆ ಏನ್ರಿ, ಕೈ ಚಾಚಿ, ಕರ ಅಂತಂದ್ರೆ ಕೈ, ಪ್ರೀತಿಯಿಂದ ಕೈ ಎಲ್ಲಾ ಹಿಂಗ ಹರುವ್ ಮಾಡ್ಕೊಂಡ ಬರ್ರಿ ನನ್ನ ಹತ್ರ ಕುಂತ್ಕೊಳ್ರಿ, ನೀವು ಆಶ್ರಯ ಪಡೀರಿ, ಆರಾಮಾಗಿರ್ರಿ ಅಂತ ಹೇಳ್ತಾವಂತ್ರಿ. ಸೋತು ಬಂದ ಹಕ್ಕಿಗಳ ಹಿಂಡುಗಳಿಗೆ ಪ್ರೀತಿಯ ಕರವನ್ನು ಚಾಚಿ ಆಶ್ರಯ ನೀಡುತ್ತವೆ. ತನ್ನ ಹಸಿರಿನಿಂದ ಇಡೀ ಜೀವ ಸಂಕುಲಕ್ಕೆ ಜೀವರಸವನ್ನು ನೀಡುತ್ತಿರುವ ಕಾಲುವೆಗಳಾಗಿವೆ. ನೋಡ್ರಿ, ಮರದಿಂದ ಮಳೆ ಬರುತ್ತೆ ರೀ, ಹೌದಾ? ಆಮೇಲೆ ನೆಕ್ಸ್ಟ್ ಏನಾಗುತ್ತೆ ರೀ? ಆಕ್ಸಿಜನ್ ಇದು ಮಾಡ್ತೈತಿ. ಪರಿಸರದಲ್ಲಿ ಇರುವ ಇಂಗಾಲ ಡೈಆಕ್ಸೈಡ್ ಅನ್ನ ತಗೊಳ್ತೈತ್ರಿ, ಹೀರ್ಕೊಳ್ತೈತಿ, ಹೌದಾ? ಆಮೇಲೆ ಪಕ್ಷಿಗಳಿಗೆ ಮನೆ ಮಾಡಿಕೊಟ್ಟಿದೆ, ಹೌದಾ? ಆಮೇಲೆ ಕಟ್ಟಿಗೆ ದೊಡ್ಡ ದೊಡ್ಡ ಫರ್ನಿಚರ್ಸ್ ಮಾಡ್ಲಿಕ್ಕೆ ತನ್ನ ಕಟ್ಟಿಗೆಗಳು ಬೆಳೆದು ನಿಂತ ಕಟ್ಟಿಗೆಯಿಂದ ಆಗತ್ತೆ. ಅದ್ರ ತಪ್ಪಲ ಆಡುಗಳು ತಿಂತಾವ್ರಿ. ಸೊ ಈ ರೀತಿ ಜೀವರಸವನ್ನ ಇಡೀ ಜೀವ ಸಂಕುಲಕ್ಕೆ, ಕೇವಲ ಮನುಷ್ಯನಿಗೆ ಅಷ್ಟೇ ಅಲ್ಲ, ಕೇವಲ ಹಕ್ಕಿಗಳಿಗೆ ಅಷ್ಟೇ ಅಲ್ಲ, ಮರದಿಂದ ಇಡೀ ಜೀವ ಸಂಕುಲಕ್ಕೆ ಏನಾಗ್ಯಾವ್ರಿ? ಕಾಲುವೆಗಳಾಗಿದಾವ. ನಿಷ್ಕಲ್ಮಶ ನೋಡ್ರಿ, ಹೆಂಗ್ ಓದ್ಬೇಕ್ರಿ ಅದನ್ನ? ಶಕ್ಕೆ ಕದ್ ಒತ್ತಿದೆ, ಲಕ್ಕೆ ಮದ್ ಒತ್ತಿದೆ, ನಿಷ್ಕಲ್ಮಶ. ಸೊ ನಿಷ್ಕಲ್ಮಶ ಪ್ರೀತಿ ಎಂಬ ನೀತಿಯ ಹಾಡನ್ನು ಹಾಡುತ್ತಿರುವ ಮರಗಳು ಪ್ರಕೃತಿಯ ಬರೆದ ಓಲೆ ಎಂದು ಕವಿಲಿ ವರ್ಣಿಸಿದ್ದಾರೆ. ಸೊ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಸಸಿಯೊಂದನ್ನು ಮರವಾಗಿ ಬೆಳೆಯುವ ರೀತಿ ಕವಿ ಹೇಗೆ ಚಿತ್ರಿಸಿದ್ದಾರೆ ಅಂತ ಕೇಳ್ತಾರ್ರಿ. ಸಸಿ ಒಂದು ಸಣ್ಣ ಮರ, ದೊಡ್ಡ ಮರ, ಅದನ್ನ ಹೆಂಗ ವರ್ಣನೆ ಮಾಡಿದಾರ್ರಿ ಕವಿ ಅನ್ನೋದನ್ನ ಕೇಳ್ತಾರ್ರಿ. ಮಣ್ಣಿನಾಳದ ಕತ್ತಲೆಯನ್ನು ಸೀಳಿ ಮೇಲೆ ಬರುವ ಮರಗಳು, ಮೇಲೆ ಬಂದ ನಂತರ ಮೈಯೆಲ್ಲ ರೋಮಾಂಚನಗೊಳಿಸುವ ಹಸಿ ಚಿಗುರಿನ ತುಂಬಿರುತ್ತದೆ. ಕೊಂಬೆ ಎಂಬ ಕೈಗಳನ್ನು ಚಾಚಿ ಬನ್ನಿ ಎಂದು ಎಲ್ಲರನ್ನು ಔದಾರ್ಯದಿಂದ ತನ್ನ ಒಡಿನಲ್ಲಿರುವ ಹೂವುಗಳನ್ನು ನೀಡುತ್ತಿರುತ್ತದೆ. ಅದು ಸಸಿಯೊಂದು ಮರವಾಗಿ ಬೆಳೆಯುವ ರೀತಿಯ ನೋಡ್ರಿ. ಮಣ್ಣಿನ ಆಳದ ಕತ್ತಲೆಯನ್ನು ಸೀಳಿ,
ಒಂದು ಕತ್ತಲೆಯದ ಗೂಡನ್ನ ಸೀಳಿ ಮೇಗ್ ಬರ್ತಾವಂತ್ರಿ, ಮರ ಬೆಳಿತೈತಂತ್ರಿ. ಬಂದ ನಂತರ ತನ್ನ ಮೈಯ ರೋಮಾಂಚನ, ತನ್ನ ಪೂರ್ತಿ ಮೈಯೆಲ್ಲ ಕೊಂಬೆ ರೊಂಬೆಗಳನ್ನ ಚಾಚಿ, ಬರ್ರಿ ನಾನು ಹೂ ಹಣ್ಣುಗಳನ್ನ ಕೊಡ್ತೀನಿ, ತಗೊಳ್ರಿ, ಸ್ವೀಕರಿಸಿ, ಆರಾಮಾಗಿರ್ರಿ ಅಂಥೇಳಿ ಮುಕ್ತ ಮನಸ್ಸಿನಿಂದ ಕೊಡುತ್ತೆ. ಅದ ಔದಾರ್ಯವನ್ನ ಇಲ್ಲಿ ಆ ಮರ ಬೆಳೆಯುವ ರೀತಿಯೇ ಕವಿ ಇಲ್ಲಿ ವರ್ಣಿಸಿದಾರ್ರಿ. ಮರಗಳು ಯಾವುದರ ಪ್ರತೀಕವಾಗಿದೆ? ಹೇಗೆ? ಮರಗಳು ತ್ಯಾಗ, ಪ್ರೀತಿ, ಅಹಿಂಸೆಯ ಪ್ರತೀಕವಾಗಿದೆ. ಮರಗಳು ನೆಲದಾಳದ ಕನಸಾಗಿದ್ದು ಅವು ಆಕಾಶಕ್ಕೆ ತುಡಿಯುತ್ತವೆ. ಹೇಗೆ ಋಷಿ ಮನುಷ್ಯಗಳು ಸಾಧನೆ ಮಾಡಿ ಸಮಾಜಕ್ಕೆ ಪರೋಪಕಾರಿಯಾಗುತ್ತಾರೋ ಅದೇ ರೀತಿ ಮರಗಳು ಬೇರೆಯವರಿಗೆ ನೀಡಲೆಂದೇ ಹಣ್ಣು ಹೂಗಳನ್ನು ನೀಡುತ್ತವೆ. ನಿಷ್ಕರುಣೆಯಿಂದ ಮನುಷ್ಯ ಕಡಿದರೂ ಅವು ಅವರೆಡೆಗೆ ಕರುಣೆ ಬೀರುತ್ತಾ ಚಿಗುರುತ್ತವೆ. ನೋಡ್ರಿ, ಮರಗಳು ಯಾವುದರ ಪ್ರತೀಕ? ತ್ಯಾಗ, ಪ್ರೀತಿ, ಅಹಿಂಸೆಯ ಪ್ರತೀಕ. ಸೊ ಅದಕ್ಕಾಗಿ ಮರಗಳನ್ನ ಬೆಳೆಸ್ಬೇಕು. ನೋಡ್ರಿ, ಯಾವ್ದಾದ್ರು ಒಂದು ಮರ ತಳಗ್ ಮುಖ ಮಾಡಿ ಬೆಳೆದದನ್ನ ನೋಡಿರೇನ್ ನೀವು? ಇಲ್ಲ, ಸ್ಟೇಟ್ ಮ್ಯಾಗ ಆಕಾಶ ಕಡೆನೆ ಮುಖ ಮಾಡಿರುತ್ತೆ. ಯಾಕಂದ್ರೆ ಅದಕ್ಕೆ ಅಷ್ಟು ಎತ್ತರವಾಗಿ ಬೆಳೆತಿರತ್ತೀರಿ. ಬೆಳಿಬೇಕನ್ನೋ ಆಸೆ ಇರುತ್ತೆ. ನಾನು ಆಕಾಶದೆತ್ತರಕ್ಕೆ ಬೆಳೆದು ಆಕಾಶದೆತ್ತರಷ್ಟಿಗೆ ಬೆಳೆದು ಮೈ ತುಂಬ ಕೊಂಬೆ ರೊಂಬೆ ಎಲೆಗಳಿಂದ ಎಲ್ರಿಗೂ ಹೂ ಹಣ್ಣು ನೀಡಬೇಕು. ನನ್ನ ಇಡೀ ಕೊಂಬೆ ರೊಂಬೆಗಳಲ್ಲಿ ಪಕ್ಷಿಗಳು ಕುಳಿತುಕೊಳ್ಳಬೇಕು. ನಾನು ಈ ಭೂಮಂಡಲದಿರುವ ಇಂಗಾಲ ಡೈಆಕ್ಸೈಡ್ ಅನ್ನು ಹೀರ್ಕೋಬೇಕು. ಜನರಿಗೆ ಉಪಕಾರಿಯಾಗಬೇಕು. ತ್ಯಾಗದ ಮೂರ್ತಿಯಾಗಿ ಬೆಳಿಬೇಕು ಅಂತೇಳಿ ಮೇಲೆ ಆಕಾಶದೆತ್ತರಿಗೆ ಬೆಳಿಲಿಕ್ಕೆ ಪ್ರಯತ್ನ ಪಡುತ್ತಿರುತ್ತೆ. ಯಾವುದರ ಹಾಗೆ ಅಂದ್ರೆ ಋಷಿ ಮುನಿಗಳ ಸಾಧನೆ ಸಮಾಜಕ್ಕೆ ಪರೋಪಕಾರಿಯಾಗುವಂತೆ ಮರಗಳು ಪರೋಪಕಾರಿಯಾಗಿರಬೇಕೆಂದು ಬಯಸ್ತಿರ್ತಾವಂತ. ನಿಷ್ಕರುಣೆಯಿಂದ ಮನುಷ್ಯ ಕರುಣೆ ಇಲ್ರಿ. ನಿಷ್ಕರುಣೆಯಿಂದ ಮನುಷ್ಯ ಕಡಿದ್ರೂ ಕೂಡ ಅವು ಅವರ ಮತ್ತೆ ಬೆಳೆದು ನಿಂತು ಕರುಣೆ ಬೀರುತ್ತಾ ಚಿಗುರುತ್ತವೆ. ನನ್ ಮೇಲೆ ಕರುಣೆ ಇರ್ಲಿಪ್ಪ ಮನುಷ್ಯ, ನೀ ಕಡಿಬೇಡ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೋತಾವಂತ್ರಿ. ಅವು ಕೈಂಡ್ಲಿ ರಿಕ್ವೆಸ್ಟ್ ಮಾಡ್ಕೋತಾವಂತ್ರಿ ನಿಮ್ಮ ಹತ್ರ. ಅದಕ್ಕಾಗಿ ಮರಗಳನ್ನ ಬೆಳೆಸೋಣ. ಕೇವಲ ಈ ಪಾಠನ ಕೇಳಿ ನೀವು ಈ ಮಾರ್ಕ್ಸ್ಗಳು ತಗೊಂಡ್ಬಿಟ್ರೆ ನಡೆಯಲ್ರಿ. ಈ ಎಲ್ಲಾ ಪಾಠಗಳನ್ನ ನಿಮಗೆ ಯಾಕೆ ಅಳವಡಿಸಿರ್ತಾರೆ ಸರ್ಕಾರದವರು ಅಂತಂದ್ರೆ, ನೀವು ಪ್ರತಿಯೊಂದು ಪಾಠದಲ್ಲಿ ನೀವು ದಿನನಿತ್ಯದಲ್ಲಿ ಆ ಕೆಲಸಗಳನ್ನ ಮಾಡಬೇಕು. ಮನೆಯ ಸುತ್ತಮುತ್ತ ಗಿಡಗಳನ್ನ ಹಚ್ಚಬೇಕು. ಯಾರಾದ್ರೂ ಗಿಡಗಳನ್ನ ಕಡಿತಾ ಇದ್ರೆ ನೀವು ಅದನ್ನ ತಡಿಬೇಕು. ಒಣಗುವ ಗಿಡಕ್ಕೆ ನೀರ್ ಹಾಕ್ಬೇಕು. ಅದು ಎತ್ತರಕ್ಕೆ ಬೆಳಿಲಿಕ್ಕೆ ಅವಕಾಶ ಮಾಡಿ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ನಿಮಗೆಲ್ಲ ಇಂತಹ ಪಾಠಗಳನ್ನ ಅಳವಡಿಸಿರ್ತಾರ. ಮಕ್ಕಳೇ, ನೀವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಸೊ ನೆಕ್ಸ್ಟ್ ನೋಡೋಣ. ಈ ಕವಿಯ ಜನ್ಮ, ಸ್ಥಳ, ಕಾಲ, ಬಿರುದು, ಪ್ರಶಸ್ತಿಗಳ ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ. ಎನ್.ಎಸ್. ಲಕ್ಷ್ಮೀನಾರಾಯಣ್ ಭಟ್. ಎನ್.ಎಸ್. ನಾರಾಯಣ್ ಭಟ್ ಅವರು 1936ರಲ್ಲಿ ಶಿವಮೊಗ್ಗದಲ್ಲಿ ಜನಿಸಿದರು. ನೈಶೀಲ್ ಭಟ್ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧ ಆಗಿರುವ ಇವರು ನಿನ್ನೆಯ ನನ್ನ ಹಾಡು, ವೃತ್ತ ಸುಳಿ, ಭಾವಸಂಗಮ, ಚಿನ್ನದ ಹಕ್ಕಿ, ನಂದನ ಮುಂತಾದ ಕೃತಿಗಳನ್ನ ಬರೆದಿದ್ದಾರೆ. ಇವರು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ, ಕಾರಂತ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ, ಆರ್ಯಭಟ್ಟ ಪ್ರಶಸ್ತಿಗಳಿಗೆ ಭಾಜರಾಗಿದ್ದಾರೆ. ಈ ಕೆಳಗಿನ ವಾಕ್ಯ ಹೇಳಿಕೆಗೆ ಸಂದರ್ಭ ಸಾರಾಂಶವನ್ನ ಬರೆಯಿರಿ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ಪ್ರಶ್ನೆ 16. ಪ್ರಕೃತಿ ಬರೆದ ಓಲೆ. ಪ್ರಕೃತಿ ಬರೆದ ಓಲೆ. ಈ ವಾಕ್ಯವನ್ನು ಎನ್.ಎಸ್. ಲಕ್ಷ್ಮೀನಾರಾಯಣ್ ಭಟ್ಟರು ಬರೆದಿರ ಸಮಗ್ರ ಕಾವ್ಯ ಸಂಪುಟ 2 ಕೃತಿಯಿಂದ ಆಯ್ದು ತೂಗಿ ತೂಗಿ ಮರಗಳೇ ಪದ್ಯಭಾಗದಿಂದ ಆರಿಸಲಾಗಿದೆ. ಮರಗಳು ಮಾತನಾಡದೆ ದುಡಿಯುತ್ತವೆ. ಅವು ಸೋತ ಬಂದ ಹಕ್ಕಿಗಳಿಗೆ ಹಿಂಡಿಗೆ ಪ್ರೀತಿಯ ಕೈಚಾಚಿ ಆಶ್ರಯ ನೀಡಿ ಇಡೀ ಜೀವನ ಸಂಕುಲಕ್ಕೆ ಜೀವರಸವನ್ನ ನೀಡುತ್ತವೆ. ಈ ನಿಷ್ಕಲ್ಮಶ ಪ್ರೀತಿ ಎಂಬ ನೀತಿಯನ್ನು ಹಾಡನ್ನು ಹಾಡುತ್ತವೆ. ಇವು ನಿಷ್ಕಲ್ಮಶ, ನಿಷ್ಕ ಅಂದ್ರೆ ಇಲ್ಲದ್ದು, ಕಲ್ಮಶ ಅಂದ್ರೆ ಕಲ್ಮಶ ಇಲ್ಲದ್ದು ಪ್ರೀತಿ. ಎಂತ ಪ್ರೀತಿ ಕೊಡ್ತಾವ್ರಿ ಮನುಷ್ಯನಿಗೆ ಮರಗಳು? ಏನೋ ಅದ್ರಲ್ಲಿ ಮನಸ್ಸಿನಲ್ಲಿ ಕೆಟ್ಟಿರಲ್ಲ. ನಿಷ್ಕಲ್ಮಶ, ಒಂದ್ ಸ್ವಲ್ಪ ಕೆಟ್ಟದಾಗ್ಬೇಕು ಅನ್ನೋ ಭಾವನೆ ಇಲ್ಲದೆ ಪ್ರೀತಿಯ ನೀತಿಯನ್ನು ಹಾಡ್ತಿರ್ತಾವಂತ. ಸೊ ಹೂ ಹಣ್ಣು ಸುರಿಯಿರಿ. ಈ ವಾಕ್ಯವನ್ನು ಎನ್.ಎಸ್. ಲಕ್ಷ್ಮೀನಾರಾಯಣ್ ಭಟ್ಟರು ಬರೆದಿರುವ ಸಮಗ್ರ ಕಾವ್ಯ ಸಂಪುಟ 2 ಎಂಬ ಕೃತಿಯಿಂದ ಆಯ್ದು ತೂಗಿ ತೂಗಿ ಮರಗಳ ಪದ್ಯದಿಂದ ಆರಿಸಲಾಗಿದೆ. ನೋಡ್ರಿ, ಮಣ್ಣಿನ ಕತ್ತಲಿನಿಂದ ಸೀಳಿಕೊಂಡು ಮೇಲೆ ಬರ್ತವೆ. ಮೇಲೆ ಬಂದ ನಂತರ ಮೈಯೆಲ್ಲ ರೋಮಾಂಚನಗೊಳಿಸುವ ಚಿಗುರಿನಿಂದ ತುಂಬಿರುತ್ತದೆ. ಕೊಂಬೆ ಎಂಬ ಕೈಗಳನ್ನು ಚಾಚಿ ಬನ್ನಿ ಎಂದು ಎಲ್ಲರನ್ನು ಕರೆದು ಔದಾರ್ಯ ತನ್ನ ಒಡಿಲಿನಲ್ಲಿ ಹೂಗಳನ್ನು ನೀಡುತ್ತದೆ ಎಂದು ಸಸಿಯೊಂದು ಮರವಾಗಿ ಬೆಳೆಯುವ ರೀತಿಯಲ್ಲಿ ವರ್ಣಿಸುವ ಸಂದರ್ಭ ಈ ಕವಿ ಮಾತನ್ನು ನಾವು
ಹೇಳಿದ್ದಾರೆ. ಕವಿ ಈ ಮಾತಲ್ಲೇ ಹೇಳಿದ್ದಾರೆ. ನೆಕ್ಸ್ಟ್ ಪ್ರಶ್ನೆ ನಂಬರ್ 18. ಸತ್ಯ ತ್ಯಾಗ ಅಹಿಂಸೆ ನಿತ್ಯವಾದ ನಿಲುವು. ಸತ್ಯ ತ್ಯಾಗ ಅಹಿಂಸೆ ನಿತ್ಯವಾದ ನಿಲುವೆ. ಈ ವಾಕ್ಯವನ್ನು ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟರು ಬರೆದಿರುವ ಸಮಗ್ರ ಕಾವ್ಯ ಸಂಪುಟ 2 ಎಂಬ ಕೃತಿಯಿಂದ ಆಯ್ದು ತೂಗಿ ತೂಗಿ ಮರಗಳೇ ಪದ್ಯಭಾಗದಿಂದ ಆರಿಸಲಾಗಿದ್ದು, ಮರಗಳು ತ್ಯಾಗ ಸತ್ಯ ಅಹಿಂಸೆ ಪ್ರತೀಕವಾಗಿ ಮರಗಳು ನೆಲದಾಳ ಕನಸಾಗಿದ್ದವು ಆಕಾಶಕ್ಕೆ ತುಡಿಯುತ್ತವೆ. ಹೀಗೆ ಋಷಿಮುನಿಗಳು ಸಾಧನೆ ಮಾಡಿ ಸಮಾಜಕ್ಕೆ ಪರೋಪಕಾರಿಯಾಗಿರುತ್ತಾರೋ ಅದೇ ರೀತಿ ಮರಗಳು ಬೇರೆಯವರಿಗೆ ನೀಡಲೆಂದೇ ಹೂವು ಹಣ್ಣುಗಳನ್ನು ಬಿಡುತ್ತವೆ. ನಿಷ್ಕರುಣೆಯಿಂದ ಮನುಷ್ಯ ಕಡಿದರೂ ಅವು ಅವರೆಡೆಗೆ ಕರುಣೆ ಬೀರುತ್ತಾ ಚಿಗುರುತ್ತವೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಕವಿ ಈ ಮಾತನ್ನ ಹೇಳಿದ್ದಾರೆ. ಇಲ್ಲಿ ನೋಡ್ರಿ ನೆಕ್ಸ್ಟ್ 19 ಪ್ರಶ್ನೆ. ಇಲ್ಲಿ ಒಂದು 4 ಲೈನ್ದು ಒಂದು ಪದ್ಯ ಕೊಟ್ಟಿದ್ದಾರೆ. ಆಕಾಶ ತುಡಿಯುವ ನೆಲದಾಳದ ಕನಸೆ. ಆಕಾಶಕ್ಕೆ ತುಡಿಯುವ ನೆಲದಾಳದ ಕನಸೆ, ನೀಡಲೆಂದು ಫಲಿಸುವ ಋಷಿ ಸಮಾನ ಮನಸೆ. ಕಡಿದರೂ ಕರುಣೆ ತೋರಿ ಚಿಗುರುವೆ ಗೆಲ್ಲುವೆ ಎಂದು. ಕಡಿದರೂ ಕರುಣೆ ತೋರಿ ಚಿಗುರುವ ಗೆಲ್ಲುವೆ. ಸತ್ಯ ತ್ಯಾಗ ಅಹಿಂಸೆ ನಿಜವಾದ ನಿಲುವೆ. ನೋಡ್ರಿ, ಆಕಾಶಕ್ಕೆ ತುಡಿಯುವ ನೆಲದಾಳದ ಕನಸೆ, ನೀಡಲೆಂದೇ ಫಲಿಸುವ ಋಷಿ ಸಮಾನ ಮನಸೆ. ಕಡಿದರೂ ಕರುಣೆ ತೋರಿ ಚಿಗುರುವ ಗೆಲುವೆ. ಸತ್ಯ ತ್ಯಾಗ ಅಹಿಂಸೆ ನಿತ್ಯ ನಿಲುವೆ. ಈ ಪದ್ಯದ ಸಾರಾಂಶ ಕೇಳಿದಾರ್ರಿ. ಏನ್ ಹೇಳ್ತಾರೆ ನೋಡ್ರಿ ಇಲ್ಲಿ ಯಾವ ಭಾಗದಿಂದ ಇದೆ. ಪ್ರಸ್ತುತ ಪದ್ಯ ಭಾಗವನ್ನ ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟರು ಬರೆದಿರುವ ಸಮಗ್ರ ಕಾವ್ಯ ಸಂಪುಟ ಎಂಬ ಕೃತಿಯಿಂದ ಆಯ್ಕೆ ತೂಗಿ ತೂಗಿ ಮರಗಳ ಪದ್ಯದಿಂದ ಆರಿಸಲಾಗಿದೆ. ಇಲ್ಲಿ ಮರಗಳು ತ್ಯಾಗ ಸತ್ಯ ಅಹಿಂಸೆ ಪ್ರತೀಕವಾಗಿ ಮರಗಳು ನೆಲದಾಳದ ಕನಸಾಗಿದ್ದು ಆಕಾಶಕ್ಕೆ ತುಡಿಯುತ್ತವೆ. ಹೇಗೆ ಋಷಿ ಮುನಿಗಳು ಸಾಧನೆ ಮಾಡಿ ಸಮಾಜಕ್ಕೆ ಉಪಕಾರಿಯಾಗಿರುತ್ತಾರೋ ಅದೇ ರೀತಿ ಮರಗಳು ಬೇರೆಯವರಿಗೆ ನೀಡಲೆಂದೇ ಹಣ್ಣು ಹೂಗಳನ್ನು ನೀಡುತ್ತವೆ. ನಿಷ್ಕರುಣೆಯಿಂದ ಮನುಷ್ಯ ಕಡಿದರೂ ಅವು ಅವರೆಡೆಗೆ ಕರುಣೆ ಬೀರುತ್ತಾ ಚಿಗುರುತ್ತವೆ ಎಂದು ಕವಿಯವರು ಮರಗಳ ಶ್ಲಾಘನೀಯ ಕಾರ್ಯವನ್ನ ಹೊಗಳಿದ್ದಾರೆ. ಈ ಕೆಳಗಿನ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ. ತೂಗಿ ತೂಗಿ ಮರಗಳೇ ಕವಿತೆಯ ಸಾರಾಂಶವನ್ನು ತಮ್ಮ ಮಾತುಗಳಲ್ಲಿ ಬರೆಯಿರಿ. ಲಾಸ್ಟ್ ಕ್ವಶನ್ ಐ ಥಿಂಕ್. ಸೊ ಇದು ನೋಡ್ರಿ, ತೂಗಿ ತೂಗಿ ಮರಗಳೇ ಉತ್ತರ. ಎನ್.ಎಸ್. ಲಕ್ಷ್ಮೀನಾರಾಯಣ ಭಟ್ಟರು ತೂಗಿ ತೂಗಿ ಮರಗಳ ಕವಿತೆಯಲ್ಲಿ ಮರಗಳ ಶ್ಲಾಘನೀಯ ಕಾರ್ಯವನ್ನು ಈ ರೀತಿ ಬಣ್ಣಿಸಿದ್ದಾರೆ. ಮರಗಳು ಇಡೀ ಮನುಕುಲಕ್ಕೆ ಜೀವ ಸಂಕುಲಕ್ಕೆ ವರವನ್ನು ನೀಡುವ ಕಲ್ಪವೃಕ್ಷಗಳಾಗಿವೆ. ಇವು ಭೂಮಿಗೆ ಇಳಿದ ವರಗಳಾಗಿವೆ. ನೆಲದ ಮೇಲೆ ಮೂಡಿ ಬಂದ ಮಧುರಗಾನ ಸ್ವರಗಳಾಗುವ ಮರಗಳಾಗಿವೆ. ಇವು ತಂಪಾಗಿ ತೂಗಾಡುತ್ತವೆ ಎಂದು ಕವಿ ಅಭಿಪ್ರಾಯವಾಗಿದೆ. ಮರಗಳು ಮಾತನಾಡದೆ ದುಡಿಯುತ್ತವೆ. ಅವು ಸೋತ ಹಕ್ಕಿಗಳ ಹಿಂಡುಗಳಿಗೆ ಪ್ರೀತಿಯ ಕರವನ್ನು ಚಾಚಿ ಆಶ್ರಯ ನೀಡುತ್ತವೆ. ತನ್ನ ಹಸಿರಿನಿಂದ ಇಡೀ ಜೀವ ಸಂಕುಲಕ್ಕೆ ಜೀವರಸವನ್ನು ನೀಡಲಿರುವ ಕಾಲುವೆಗಳಾಗಿವೆ. ನಿಷ್ಕಲ್ಮಶ ಪ್ರೀತಿ ಎಂಬ ನೀತಿಯ ಹಾಡನ್ನು ಹಾಡುತ್ತಾ ಪ್ರಕೃತಿ ಬರೆದ ಓಲೆಗೆ ಕವಿ ವರ್ಣಿಸಿದ್ದಾರೆ. ಕತ್ತಿಲ್ಲ ಮನಸ್ಸಿನಿಂದ ಸೀಳಿ ಮೇಲೆ ಬರುತ್ತವೆ. ಮೇಲೆ ಬಂದ ನಂತರ ಮೈಯೆಲ್ಲ ರೋಮಾಂಚನಗೊಳಿಸುವ ಚಿಗುರಿನಿಂದ ತುಂಬಿರುತ್ತದೆ. ಕೊಂಬೆಗೆ ಕೈಗಳನ್ನು ಚಾಚಿ ಬನ್ನಿ ಎಂದು ಎಲ್ಲರನ್ನು ಕರೆದು ಔದಾರ್ಯದಿಂದ ಒಡಲಿನಲ್ಲಿರುವ ಹೂವುಗಳನ್ನ ನೀಡುತ್ತದೆ. ಸಸಿಯೊಂದು ಮರವಾಗಿ ಬೆಳೆಯುವ ರೀತಿಯನ್ನ ಕವಿ ವರ್ಣಿಸಿದ್ದಾರೆ. ಮರಗಳು ತ್ಯಾಗ ಸತ್ಯ ಅಹಿಂಸೆ ಪ್ರತೀಕವಾಗಿವೆ. ಮರಗಳು ನೆಲದಾಳದ ಕನಸಾಗಿದ್ದು ಆಕಾಶಕ್ಕೆ ತುಡಿಯುತ್ತವೆ. ಹೇಗೆ ಋಷಿಮುನಿಗಳು ಸಾಧನೆ ಮಾಡಿ ಸಮಾಜಕ್ಕೆ ಪರೋಪಕಾರಿಯಾಗುತ್ತಾರೋ ಅದೇ ರೀತಿ ಮರಗಳು ಬೇರೆಯವರಿಗೆ ನೀಡಲೆಂದೇ ಹೂ ಹಣ್ಣುಗಳನ್ನು ಬಿಡುತ್ತವೆ. ನಿಷ್ಕರುಣೆಯಿಂದ ಮನುಷ್ಯ ಕಡಿದರೂ ಅವು ಅವರೆಡೆಗೆ ಕರುಣೆ ಬೀರುತ್ತವೆ. ಗೆಲುವನ್ನೇ ಧ್ಯೇಯವನ್ನಾಗಿಸಿಕೊಂಡು ಮರಗಳು ಸತ್ಯ ತ್ಯಾಗ ಅಹಿಂಸೆ ನಿತ್ಯದ ನಿಲುವನ್ನು ಇಡೀ ತನ್ನ ಜೀವನದ ಮೌಲ್ಯಗಳನ್ನು ಮನುಷ್ಯರ ಬದುಕಿನಂತೆ ನಿಮ್ಮ ಬದುಕು ರೂಪಿಸಿಕೊಳ್ಳಬೇಕೆಂಬ ಸಂದೇಶವನ್ನು ವ್ಯಕ್ತಪಡಿಸುತ್ತವೆ ಎಂದು ಕವಿ ವರ್ಣಿಸಿದ್ದಾರೆ. ಮಕ್ಕಳೇ, ಇದನ್ನ ತೂಗಿ ತೂಗಿ ಮರಗಳ ಪದ್ಯ ಭಾಗವನ್ನ ಪ್ರಶ್ನೆ ಉತ್ತರಗಳನ್ನು ನೋಡಿದಿರಿ. ಈಗ ನೀವು ಇದನ್ನ ಓದುತ್ತಾ ಬರಿಬೇಕು. ಅಂದ್ರೆ ಎಕ್ಸಾಮ್ದಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೂ ಕೂಡ ಅನುಕೂಲ ಆಗತ್ತೆ, ಬರೆಯುವುದು ಸುಲಭಾಗತ್ತೆ. ಯಾವಾಗ್ಲೂ ಬರಿಬೇಕಾದ್ರೆ ಮುಖ ಮೇಲ್ ಮಾಡ್ಕೊಂಡು ಕೆಳಗ್ ಬರಿತಾ ಬಂದ್ರೆ ಎಕ್ಸಾಮ್ದಲ್ಲಿ ನೆನಪಾಗಲ್ಲ. ಆದ್ರೆ ಅದನ್ನ ಏನ್ ಹೇಳ್ತಾ ಇದ್ದಾರೆ ಅಂತ ಓದ್ತಾ ಬಂದ್ರೆ ಬಹಳ ದಿನಗಳವರೆಗೆ ನೆನಪುಳಿಯುತ್ತೆ. ಥ್ಯಾಂಕ್ ಯು.